ವಾಟ್? ಮಾವಂಗೆ ಆಕ್ಸಿಡೆಂಟ್ ಆಯ್ತಾ? ಯಾವ ಹಾಸ್ಪಿಟ್ಲಲ್ಲಿದ್ದಾರೆ ಅವರು? ಸಿತಾರ, ನೀನೇನು ಯೋಚನೆ ಮಾಡಬೇಡ, ನಾನು ಈಗಲೇ ಅಲ್ಲಿಗೆ ಬರ್ತೀನಿ ಅಂತ ಹೇಳ್ತಾ ಆಕಾಶ್ ಕಾಲ್ ಕಟ್ ಮಾಡಿ ಇಮಿಡಿಯೇಟ್ಲಿ ಹೊರಟ. ಅರ್ಧ ಗಂಟೆ ಒಳಗೆ ಆಕಾಶ್ ಹಾಸ್ಪಿಟ್ಲ್ ರೀಚ್ ಆಗಿದ್ದ. ಅಲ್ಲಿ ಸಿತಾರ ಒಂದ್ ಕಡೆ ಅಳ್ತಾ ಕೂತಿದ್ರೆ ನಂದಿನಿ ಆ ಕಡೆಯಿಂದ ಈ ಕಡೆ ಯಾರಿಗೋ ಕಾಯ್ತಾ ಇರೋ ಹಾಗೆ ಓಡಾಡ್ತಿದ್ಲು. ನರ್ಸ್ಗಳು ಬ್ಲಡ್ ಬ್ಯಾಗ್ ಹಿಡ್ಕೊಂಡು ಅತ್ತಿಂದಿತ್ತ ಗಾಬರಿಯಲ್ಲಿ ಓಡಾಡ್ತಿದ್ರು. ಒಬ್ಬರಾದ್ಮೇಲೆ ಒಬ್ರು ಡಾಕ್ಟರ್ಗಳು ಆಪರೇಷನ್ ಥಿಯೇಟರ್ ಒಳಗಡೆ ಹೋಗ್ತಾ ಇದ್ರು. ಆಕಾಶ್ ಓಡ್ ಹೋಗಿ, ಸಿತಾರ, ಇದೆಲ್ಲ ಹೇಗಾಯ್ತು? ಮಾವ ಹೇಗಿದ್ದಾರೆ ಅಂತ ಏದುಸ್ರು ಬಿಡ್ತಾ ಟೆನ್ಷನ್ ಇಂದ ಕೇಳ್ದ. ಆಕಾಶ್ ಮಾತು ಕೇಳ್ತಿದ್ದ ಹಾಗೆ ನಂದಿನಿ ಮುಂದೆ ಬಂದು ಆಕಾಶ್ ಕೆನ್ನೆಗೊಂದು ಚಟಾರ್ ಅಂತ ಬಾರಿಸಿದ್ಲು. ಸಡನ್ ಆಗಿ ಇವಳು ಯಾಕೆ ಹೀಗೆ ಬಿಹೇವ್ ಮಾಡ್ತಿದ್ದಾಳೆ ಅಂತ ಗೊತ್ತಾಗ್ದೆ ಆಕಾಶ್ ದಂಗಾದ. ಮಾಡೋದೆಲ್ಲ ಮಾಡಿ ಈಗೇನ್ ಡ್ರಾಮಾ ಮಾಡಕ್ ಬಂದಿದ್ಯಾ? ಇಲ್ಲಿ ಏನಾಯ್ತು ಅಂತ ಕೇಳ್ತಾ ಇದೆಯಲ್ಲ, ಎಲ್ಲ ಆಗಿರೋದು ನಿನ್ನಿಂದಾನೆ. ಏನು ನನ್ನಿಂದನಾ? ಏನ್ ಹೇಳ್ತಿದ್ದೀರಾ ಅತ್ತೆ? ಹೌದು ಕಣೋ ದಂಡ್ ಪಿಂಡ, ನಿನ್ನಿಂದಾನೇ ನನ್ನ ಗಂಡ ಈ ರೀತಿ ಬೆಡ್ ಮೇಲೆ ಮಲಗಿದ್ದಾರೆ. ಅವರು ಏರ್ಪೋರ್ಟಿಗೆ ಬರ್ತಿದ್ದ ಹಾಗೆ ನಿನಗೆ ಕಾಲ್ ಮಾಡಿದ್ರಂತೆ, ಆದ್ರೆ ನಿನ್ನ ಮೊಬೈಲು ಸ್ವಿಚ್ ಆಫ್ ಅಂತ ಬರ್ತಾ ಇತ್ತಂತೆ. ನಾನು ಮತ್ತೆ ಸಿತಾರ ಕೂಡ ಟ್ರೈ ಮಾಡಿದ್ವಿ, ಆದ್ರೂ ನಿನಗೆ ಕಾಲ್ ಸಿಗ್ಲಿಲ್ಲ. ಅದಕ್ಕೆ ಅವ್ರು ಯಾವುದೋ ಟ್ಯಾಕ್ಸಿ ಬುಕ್ ಮಾಡಿಕೊಂಡು ಬರುವಾಗ ಹೀಗಾಗಿದೆ. ಎಲ್ಲೋ ಸತ್ತಿದ್ದೆ ನೀನು, ಹೇಳೋ ಅಂತ ನಂದಿನಿ ಹುಚ್ಚೆಯಾಗಿ ಕೂಗ್ತಾ ಇದ್ಲು. ನಂದಿನಿ ಹೇಳಿದ್ದು ನಿಜ ಆಗಿತ್ತು. ಅಶೋಕ್ ಚತುರ್ವೇದಿ ಕಾಲ್ ಮಾಡ್ತಾರೆ ಅಂತ ಆಕಾಶ್ ತನ್ನ ಮೊಬೈಲ್ನ ಏರೋಪ್ಲೇನ್ ಮೋಡಕ್ಕೆ ಹಾಕಿದ್ದ. ಆ ಟೈಮಲ್ಲಿ ನರೇಶ್ ಕಾಲ್ ಮಾಡಿದ್ರು. ನಂದಿನಿ ಈಗ ನಡೆದಿರೋ ಆಕ್ಸಿಡೆಂಟ್ಗೆ ಆಕಾಶೇ ನೇರವಾಗಿ ಹೊಣೆ ಮಾಡಿದ್ಲು. ಕಣ್ಣಲ್ಲಿ ನೀರು ತುಂಬಿಕೊಂಡು ತಲೆ ತಗ್ಗಿಸ್ತಾ, ಸಾರಿ ಅತ್ತೆ, ನನ್ನಿಂದ ತಪ್ಪಾಯ್ತು ಅಂತಂದ. ಆ ಮಾತಿಗೆ ನಂದಿನಿ ಇನ್ನಷ್ಟು ಕೆರಳ್ಬಿಟ್ಲು. ಈಗ ಬಂದು ಸಾರಿ ಕೇಳಿದ್ರೆ ಏನು ಉಪಯೋಗ? ಅದರಿಂದ ನನ್ನ ಗಂಡ ಸರಿಯಾಗ್ಬಿಡ್ತಾರ? ಬೀದಿಲಿ ಹೋಗ್ತಾ ಇದ್ದಿದ್ದ ನಾಯಿನ ಮನೆಗೆ ಕರ್ಕೊಂಡು ಬಂದಿದ್ದು ಅಲ್ಲದೆ ಮುದ್ದಿನ ಮಗಳನ್ನ ದಾರೆ ಏರ್ಕೊಟ್ಟಿದ್ದಾರೆ. ವೇಸ್ಟು, ಎಲ್ಲ ವೇಸ್ಟು. ಒಂದು ಕೆಲಸನೂ ನೆಟ್ಟಿಗೆ ಮಾಡಕ್ಕೆ ಬರಲ್ಲ ಅಲ್ಲ? ಅವ್ರಿಗೇನಾದರೂ ಆಗಲಿ, ಡಿವೋರ್ಸ್ ಪೇಪರ್ ಮೇಲೆ ಸೈನ್ ಮಾಡಿ ಮನೆಯಿಂದ ಹೋಗ್ತಾ ಇರಬೇಕು, ಅರ್ಥ ಆಯ್ತಾ ಅಂತ ನಂದಿನಿ ಕೋಪದಿಂದ ಕೇಳಿದ್ಲು. ಆಕಾಶ್ ಮಾತಾಡದೆ ಸಿತಾರ ಕಡೆ ನೋಡ್ದ. ಹತ್ತು ಅವಳ ಕಣ್ಣು ಕೆಂಡದ ಉಂಡೆ ಥರ ಆಗಿತ್ತು. ಅದಕ್ಕೆ ಅವನು ಏನು ಹೇಳಿದೆ ಸುಮ್ಮನಾಗ್ಬಿಟ್ಟ. ಏಯ್, ಸರಿಯಾಗಿ ಕೇಳಿಸ್ಕೊ, ನಿನ್ನ ನಮ್ಮ ಮನೆ ಅಳಿಯನ್ ಮಾಡ್ಕೊಂಡಾಗಿಂದನೂ ನಮಗೆ ಗ್ರಾಚಾರ ಕೆಟ್ಟೋಗಿದೆ. ನಮ್ಮ ಫ್ಯಾಮಿಲಿಗೆ ಒಂದಲ್ಲ ಒಂದು ತೊಂದರೆ ಎದುರಾಗ್ತಾನೆ ಇದೆ. ಕಂಪ್ನಿ ಕೂಡ ಲಾಸಲ್ಲಿ ನಡೀತಿದೆ. ನಿನ್ನ ಕಾಲ್ ಗುಣನೇ ಸರಿ ಇಲ್ಲ ಅನ್ಸತ್ತೆ. ಇವತ್ತೇನಾದರೂ ನಮ್ಮ ಯಜಮಾನ್ರಿಗೆ ಹೆಚ್ಚು ಕಡಿಮೆ ಆಯಿತು ಅಂತ ಇಟ್ಕೋ, ಇವತ್ತೇ ನಿನ್ನ ಕಡೆ ದಿನ. ಇನ್ನು ನಿನಗೆ ನಮ್ಮ ಮನೇಲಿ ಜಾಗ ಇರಲ್ಲ, ಗಂಟು ಮೂಟೆ ಕಟ್ಟಬೇಕಾಗತ್ತೆ, ನೆನಪಿರ್ಲಿ ಅಂತ ನಂದಿನಿ ಮತ್ತೆ ಎಚ್ಚರಿಕೆ ಕೊಟ್ಲು. ಅವಳ ಮಾತು ಕೇಳಿ ಆಕಾಶ್ಗೆ ಸಿಡ್ಲು ಬರ್ದಂಗಾಯ್ತು. ಸಿತಾರ ಕೂಡ ಏನು ಮಾತಾಡೋಕ್ಕಾಗದೇ ಇರೋ ಸಿಚುವೇಶನಲ್ಲಿದ್ದು. ಸಿತಾರ ಆಶ್ಚರ್ಯದಿಂದ ಅವನನ್ನು ನೋಡಿದ್ಲು. ಅವನ ಮನಸ್ಸಲ್ಲಿ ತನ್ನ ಅಪ್ಪನ ಬಗ್ಗೆ ಇರೋ ಕೇರ್ ನೋಡಿ ಅವಳು ಕಣ್ಣು ತುಂಬಿ ಬಂತು. ಡಾಕ್ಟರ್ ಅವನ ಕಡೆ ನೋಡಿ, ಓಕೆ ಫೈನ್, 50 ಲಕ್ಷ ಹತ್ತತ್ರ ಆಗ್ಬೋದು. ನೀವು ಈ ಫಾರ್ಮ್ಗೆ ಸೈನ್ ಹಾಕಿ ಸರ್ಜರಿ ಫೀಸ್ ಕಟ್ಬಿಡಿ, ನಾವು ಸರ್ಜರಿಗೆ ರೆಡಿ ಮಾಡ್ಕೋತೀವಿ, ಕಮಾನ್ ಫಾಸ್ಟ್ ಅಂತ ಆಕಾಶ್ ಕೈಗೊಂದು ಫಾರ್ಮ್ ಕೊಟ್ಟು ವಾಪಸ್ ಆಪರೇಷನ್ ಥಿಯೇಟರ್ಗೆ ಓಡಿದ್ರು. ಈಗಲೇ 50 ಲ್ಯಾಕ್ಸ್ ಎಲ್ಲಿಂದ ತರೋದು ಅಂತ $1 ಮಿಲಿಯನ್ ಕ್ವಶನ್ ಆಗಿತ್ತು. ಯಾರನ್ನ ಕೇಳಬೇಕು, ಏನು ಮಾಡಬೇಕು ಅಂತ ತಿಳಿದೆ ಆಕಾಶ್ ಕಂಗಾಲಾದ. ತಕ್ಷಣ ಸಿತಾರ ಗಾಬ್ರಿಲಿ, ವಾಟ್, 50 ಲ್ಯಾಕ್ಸ್? ಬಟ್ ಆಕಾಶ್, ಇಷ್ಟೊಂದು ದುಡ್ಡನ್ನ ಹೇಗೆ ಅರೇಂಜ್ ಮಾಡೋದು, ಯಾರು ಹೆಲ್ಪ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾಗ ಅವಳ ವಾಯ್ಸ್ ನಡ್ಗದಿಕ್ಕೆ ಶುರುವಾಯಿತು. ಆಕಾಶ್ ಅವಳನ್ನ ಸಂಭಾಳಿಸ್ತಾ, ಡೋಂಟ್ ವರಿ ಸಿತಾರ, ನಾನು ಎಲ್ಲ ಅರೇಂಜ್ ಮಾಡ್ತೀನಿ, ಟ್ರಸ್ಟ್ ಮೀ ಅಂತ ಹೇಳಿ ಅಲ್ಲಿಂದ ಹೊರಟ. ಏನು ಇಲ್ಲದೆ ಇದ್ದ ನನ್ನನ್ನು ನೋಡಿ ಕೆಲಸ ಕೊಟ್ಟು ಮಗಳನ್ನು ಕೊಟ್ಟು ಮನೆ ಅಳಿಯನ್ ಮಾಡ್ಕೊಂಡಿರೋ ದೇವ್ರಂತ ಮಾವನ ಹೇಗೆ ಉಳಿಸ್ಕೊಳ್ಳೋದು ಅಂತ ಆಕಾಶ್ ತಲೆ ಕೆಡಿಸ್ಕೊಂಡ. ತನ್ನ ಮೇಲೆ ತನಗೆ ಕೋಪ ಬಂತು. ತನ್ನ ಹಣೆ ಬರಹನ ದೂಷಿಸ್ತಾ ನಿಂತಿದ್ದಾಗ ಅವನಿಗೆ ಅಶೋಕ್ ಚತುರ್ವೇದಿ ನೆನಪಾದ್ರು. ಆಕಾಶ್ ದೃಢ ನಿರ್ಧಾರ ಮಾಡಿ, ಎಸ್, ಈಗ ಉಳಿದಿರೋದು ಇದೊಂದೇ ದಾರಿ. ಈ ಕಡೆ ಅಶೋಕ್ ಚತುರ್ವೇದಿ ಡ್ರಿಂಕ್ಸ್ ಮಾಡ್ತಾ ಕೂತಿದ್ದ. ಆಗ ಅವ್ರ ಮೊಬೈಲ್ ರಿಂಗ್ ಆಯ್ತು. ಮೊಬೈಲಲ್ಲಿ ಆಕಾಶ್ ಹೆಸರು ನೋಡಿ ಸ್ಮೈಲ್ ಮಾಡ್ತಾ ಕಾಲ್ ರಿಸೀವ್ ಮಾಡಿದ್ರು. ಹಲೋ ಯಂಗ್ ಮ್ಯಾನ್, ಏನಪ್ಪ ನಾನೇ ಕಾಲ್ ಮಾಡಿದ್ರು ಬೈದು ಫೋನ್ ಇಟ್ಟೆ, ಈಗ ಈ ಮುದ್ಕನ್ ಯಾಕಪ್ಪ ನೆನಪು ಮಾಡಿಕೊಂಡೆ? ಅಂಕಲ್, ನಾನು ಯಾಕೆ ಕಾಲ್ ಮಾಡಿದೆ ಅಂತ ನಿಮಗೆ ಚೆನ್ನಾಗೇ ಗೊತ್ತು. ನನಗೀಗ ಅರ್ಜೆಂಟಾಗಿ ನಿಮ್ಮ ಹೆಲ್ಪ್ ಬೇಕು. ನಮ್ಮ ಮಾವ ಅವ್ರಿಗೆ ಆಕ್ಸಿಡೆಂಟ್ ಆಗಿದೆ. ಅವನಿಗೆ ತನ್ನ ಮಾವನ ಸ್ಥಿತಿಗೆ ಅಶೋಕ್ ಚತುರ್ವೇದಿನೇ ಕಾರಣ ಅನ್ನೋದು ಗೊತ್ತಾಗ್ಲಿಲ್ಲ. ತನ್ನ ತಾತ ಸೋಮನಾಥ್ ಮೂರ್ತಿ ಇದನ್ನೆಲ್ಲ ಪ್ಲಾನ್ ಮಾಡಿ ಮೂರ್ತಿ ಫ್ಯಾಮಿಲಿಗೆ ಬರೋ ರೀತಿ ಬಲೆ ಹೆಣಿತಿದ್ದಾರೆ ಅನ್ನೋದು ಅವನು ಗೊತ್ತಾಗ್ಲಿಲ್ಲ. ಅಶೋಕ್ ಚತುರ್ವೇದಿ ಒಂದೆರಡು ಕ್ಷಣ ಯೋಚನೆ ಮಾಡಿ, ಓಕೆ ಆಕಾಶ್, ಇನ್ನೊಂದು 10 ನಿಮಿಷಕ್ಕೆ ನಿನ್ನ ಮುಂದೆ ಇರ್ತೀನಿ,
ಸರಿನಾ ಅಂತ ಹೇಳಿ ಫೋನ್ ಕಟ್ ಮಾಡಿದ್ರು. ಏನು ನಡೀತಾ ಇದೆ ಇಲ್ಲಿ? ಮೊದಲು ಅಂಕಲ್ ನನ್ನ ಮನೆಗೆ ಕರೆದ್ರು, ಈಗ ನನ್ನ ಹೆಸರಲ್ಲಿ ಆಸ್ತಿ ಇದೆ ಅಂತ ಹೇಳ್ತಿದ್ದಾರೆ. ಏನಿದೆಲ್ಲ? ಎನಿವೆ, ಇದನ್ನೆಲ್ಲ ಯೋಚನೆ ಮಾಡೋಷ್ಟು ಟೈಮ್ ಇಲ್ಲ. ಈಗ ಮಾವನ ಪ್ರಾಣ ಉಳಿಯೋದು ಇಂಪಾರ್ಟೆಂಟ್ ಅಂತ ಹೇಳ್ತಾ ಆಕಾಶ್ ತನ್ನನ್ನು ತಾನೇ ಕನ್ವಿನ್ಸ್ ಮಾಡ್ಕೊಂಡ. ಸ್ವಲ್ಪ ಹೊತ್ತಾದ್ಮೇಲೆ ಆಕಾಶ್ ಚತುರ್ವೇದಿ ಹಾಸ್ಪಿಟಲ್ಗೆ ರೀಚ್ ಆದ್ರು. ಹಲೋ ಆಕಾಶ್, ನೋಡು, ಈ ಪೇಪರ್ಸ್ ಮೇಲೆ ನೀನು ಸೈನ್ ಮಾಡು ಅಂತ ಗಡಿಬಿಡಿ ಮಾಡಿದ್ರು. ಆಕಾಶ್ ತಾನು ಸೈನ್ ಮಾಡಬೇಕಾಗಿರೋ ಪೇಪರ್ ಕಡೆ ನೋಡ್ದ. ಅದನ್ನು ಅಶೋಕ್ ಚತುರ್ವೇದಿ ತುಂಬ ಮುಂಚೆನೇ ಪ್ರಿಪೇರ್ ಮಾಡಿದ್ರು. ಅದರಲ್ಲಿ ಆಕಾಶ್ ನೋಡಬೇಕಾಗಿರೋ ಎಲ್ಲ ಬಿಸ್ನೆಸ್ಗಳ ಬಗ್ಗೆನೂ ಇತ್ತು. ಇದೆಲ್ಲದರಿಂದ 106 ಕೋಟಿ ಟರ್ನ್ ಓವರ್ ಇತ್ತು. ಆಕಾಶ್ಗೆ ಒಟ್ಟು ತನ್ನ ಆಸ್ತಿ ಎಷ್ಟಿದೆ ಅಂತ ನೋಡಿ ಪ್ರಜ್ಞೆ ತಪ್ಪು ಹಂಗಾಯಿತು. ಒಂದೇ ಒಂದು ಸೈನಿಂದ ಅವನು ಎಷ್ಟು ಶ್ರೀಮಂತ ಆಗಿದ್ದ ಅಂದರೆ ಇಂಡಿಯಾದ ಟಾಪ್ 10 ಇಂಡಸ್ಟ್ರಿಯಲಿಸ್ಟ್ಸಲ್ಲಿ ಒಬ್ಬ ಆಗೋಗ್ತಿದ್ದ. ಆಕಾಶ್ ಹೆಸರಲ್ಲಿ ಅಷ್ಟೊಂದು ಆಸ್ತಿ ಇತ್ತು. ಆಕಾಶ್ ನಿಜವಾಗ್ಲೂ ದ ಬಾಸ್ ಆಗಿದ್ದ. ಸ್ವಲ್ಪನೂ ಯೋಚನೆ ಕೂಡ ಮಾಡದೆ ಆ ಪೇಪರ್ಸಲ್ಲಿ ಪಟ್ ಅಂತ ಸೈನ್ ಮಾಡ್ದ. ಯಾಕಂದರೆ ಅವನಿಲ್ಲಿ ಟೈಮ್ ವೇಸ್ಟ್ ಮಾಡಿದ್ರೆ ಅಲ್ಲಿ ತನ್ನ ಮಾವನ ಪ್ರಾಣನೇ ಹೋಗುತ್ತೆ ಅಂತ ಅವನಿಗೆ ಗೊತ್ತಿತ್ತು. ಕಂಗ್ರ್ಯಾಚುಲೇಷನ್ ಆಕಾಶ್, ನವ್ ಯು ಆರ್ ಒನ್ ಆಫ್ ದ ರಿಚೆಸ್ಟ್ ಮ್ಯಾನ್ ಆಫ್ ಇಂಡಿಯಾ. ಇನ್ಮೇಲೆ ನೀನೇ ಬೇರೆ, ನಿನ್ನ ಲೆವೆಲ್ಲೇ ಬೇರೆ ಅಂತ ಅಶೋಕ್ ಚತುರ್ವೇದಿ ಖುಷಿಯಿಂದ ಹೇಳಿದ್ರು. ಆದರೆ ಆ ಮಾತಿಗೆ ಆಕಾಶ್ ಖುಷಿಯಾಗೋ ಬದಲು ಅವನ ಮುಖದಲ್ಲಿ ಒಂದು ಸರ್ಕ್ಯಾಸ್ಟಿಕ್ ಆಗಿರೋ ಸ್ಮೈಲ್ ಪಾಸ್ ಆಯಿತು. ಆಕಾಶ್ ಜಾಗದಲ್ಲಿ ಬೇರೆ ಯಾವುದಾದ್ರೂ ಕಾಮನ್ ಮ್ಯಾನ್ ಇದ್ದಿದ್ರೆ ಕಥೆನೇ ಬೇರೆ ಆಗ್ತಿತ್ತು. ಒಂದೇ ಒಂದು ಸೈನ್ ಹಾಕೋದ್ರಿಂದ ತಾನು ಕೋಟ್ಯಾಧಿಪತಿ ಆಗಿ ಹೋಗ್ತೀನಿ ಅಂತ ಗೊತ್ತಾಗಿದ್ದಿದ್ರೆ ಆ ಕಾಮನ್ ಮ್ಯಾನ್ ಖುಷಿಯಿಂದ ಎದೆ ಒಡ್ಕೊಂಡು ಸತ್ತೇ ಹೋಗಿರ್ತಾ ಇದ್ನೇನೋ. ಆದರೆ ಆಕಾಶ್ಗೆ ಆ ಖುಷಿ ಸಂಭ್ರಮ ಯಾವುದೂ ಇರಲಿಲ್ಲ. ಯಾಕಂದರೆ ಅವನಿಗೆ ಆ ಆಸ್ತಿ ಬೇಕಾಗೇ ಇರಲಿಲ್ಲ. ಜಸ್ಟ್ ತನ್ನ ಮಾವನ ಉಳಿಸ್ಕೊಳ್ಳೋದಕ್ಕೋಸ್ಕರ ವಿಧಿ ಇಲ್ಲದೆ ಈ ರೆಸ್ಪಾನ್ಸಿಬಿಲಿಟಿನ ಹೊತ್ಕೊಂಡಿದ್ದ. ಆಕಾಶ್ಗೆ ತಾನೊಬ್ಬ ಆರ್ಡಿನರಿ ಕಾಮನ್ ಮ್ಯಾನ್ ಆಗಿ ಸಿತಾರನ್ ಜೊತೆ ಲೈಫ್ ಲೀಡ್ ಮಾಡಬೇಕು ಅಂತ ಆಸೆ ಇತ್ತು. ಆದರೆ ವಿಧಿ ಅವನಿಗೆ ಹಾಗೆ ಮಾಡಕ್ಕೆ ಬಿಡಲಿಲ್ಲ. ಮುಂದೆ ನಡೆಯೋ ವಿಷಯಗಳಿಗೆ ಇದು ಮುನ್ನುಡಿಯಾಗಿತ್ತು ಅಷ್ಟೆ. ಇದುವರೆಗೂ ಆಕಾಶ್ ಬದುಕಿದ್ದೆ ಒಂದು ರೀತಿ ಆದರೆ ಮುಂದೆ ಬೇರೆ ರೀತಿನೇ ಬದುಕಬೇಕಾಗಿತ್ತು. ಥ್ಯಾಂಕ್ಸ್ ಅಂಕಲ್, ನೀವಿನ್ ಹೊರಡಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಅಂದಾಗ ಚತುರ್ವೇದಿ ಅವನಿಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟರು. ಆಕಾಶ್ ಆಪರೇಷನ್ ಥಿಯೇಟರ್ ಕಡೆ ಹೆಜ್ಜೆ ಹಾಕ್ತಾ ಅವನಿಗೆ ತನ್ನ ಮಾವ ಉಳ್ಕೊಂಡ್ರೆ ಸಾಕಾಗಿತ್ತು. ಅಶೋಕ್ ಚತುರ್ವೇದಿ ಹೊರಗಡೆ ಬರ್ತಿದ್ದ ಹಾಗೆ ತನ್ನ ಮೊಬೈಲ್ ಹೊರಗೆ ತೆಗೆದು ಯಾರಿಗೋ ಡಯಲ್ ಮಾಡಿದ್ರು. ಆ ಕಡೆಯವರು ಫೋನ್ ಎತ್ತುತ್ತಾ ಇದ್ದ ಹಾಗೆ, ಬಾಸ್, ಆಕಾಶ್ ಸೈನ್ ಮಾಡಕ್ ಒಪ್ಕೊಂಡ ಅಂತ ಖುಷಿಲಿ ಹೇಳಿದ್ರು. ಅದಕ್ಕೆ ಬದಲಾಗಿ ಆ ಕಡೆಯಿಂದ ಎಕ್ಸೈಟ್ ಆಗಿರೋ ವಾಯ್ಸ್ ಕೇಳಿಸ್ತು. ವೆರಿ ಗುಡ್ ಅಶೋಕ್ ಚತುರ್ವೇದಿ, ಇನ್ನು ಮುಂದೆ ನೀನಲ್ಲೇ ಆಕಾಶ್ ಇರೋ ಊರಲ್ಲೇ ಉಳ್ಕೋ. ಅವನಿಗೆ ಬಿಸ್ನೆಸ್ ಬಗ್ಗೆ ಏನೂ ಗೊತ್ತಿಲ್ಲ. ಈಗ ನೀನೇ ಅವನಿಗೆ ಟ್ರೈನ್ ಅಪ್ ಮಾಡಬೇಕು, ಗೊತ್ತಾಯ್ತಾ? ಮುಂದೆನೂ ಎಲ್ಲ ನಮ್ಮ ಪ್ಲಾನ್ ಪ್ರಕಾರನೇ ನಡಿಬೇಕು ಅಂತ ಆ ಕಡೆಯಿಂದ ಆಕಾಶ್ ತಾತ ಸೋಮನಾಥ್ ಮೂರ್ತಿ ಹೇಳಿದ್ರು. ಆಕಾಶ್ ಮನೇಲಿರುವಾಗ ಒಂದಿನಾನು ಕೇರ್ ಮಾಡಿದಿರೋ ಮೂರ್ತಿ ಈಗ ಆಕಾಶ್ ಬಗ್ಗೆ ಯಾಕೆ ಸಡನ್ ಆಗಿ ಕನ್ಸನ್ ತೋರಿಸ್ತಾ ಇದ್ದಾರೆ? ಇದ್ರ ಹಿಂದೆ ಇರೋ ಸೀಕ್ರೆಟ್ ಏನು? ಈ ಗುಟ್ನ ಆಕಾಶ್ ತಿಳ್ಕೊತಾನ. ಇಷ್ಟು ದಿನ ಮಾಮೂಲಿ ಪರ್ಸನ್ ಆಗಿದ್ದ ಆಕಾಶ್ ಇನ್ ಮುಂದೆ ದ ಬಾಸ್ ಆಗಿ ಎಲ್ರನ್ನೂ ಹೇಗೆ ಆಟ ಆಡಿಸ್ತಾನೆ ಅನ್ನೋ ಕ್ಯೂರಿಯಾಸಿಟಿ ನಿಮ್ಗೂ ಇದೆ ತಾನೆ? ಸೊ ಮಿಸ್ ಮಾಡದೆ ಕೇಳಿ ದ ಬಾಸ್, ಓನ್ಲಿ ಆನ್ ಪಾಕೆಟ್ FM. ಹಾಗಿದ್ರೆ ಆ ವ್ಯಕ್ತಿ ಯಾರು, ಮುಂದೆ ಏನಾಗುತ್ತೆ ಅಂತ ತಿಳ್ಕೋಬೇಕಾ? ಈಗಲೇ ಪಾಕೆಟ್ FM ಅಪ್ಲಿಕೇಶನ್ ಅನ್ನ ಡೌನ್ಲೋಡ್ ಮಾಡಿ. ಅಪ್ಲಿಕೇಶನ್ ಡೌನ್ಲೋಡ್ ಮಾಡಲು ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಲಾಗಿದೆ.